ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆ ಅಂದರೆ ರಾಮನವಮಿ ಹಬ್ಬದ ದಿನ ಬೆಳಗಿನ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಹಾಗೆ ರಾಮನವಮಿ ಸ್ಪೆಷಲ್ ಆಗಿರುವಂತಹ ನೀರು ಮಜ್ಜಿಗೆ, ಪಾನಕ, ಹಾಗೆಯೇ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ. ಆ ಎಲ್ಲ ರೆಸಿಪೀಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬೆಳಗ್ಗೆನೇ ಸ್ವಲ್ಪ ಬಿಸಿ ನೀರು ಕುಡಿತೀನಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಕೆಲವೊಂದು ಸಾರಿ ನಿಂಬೆಹಣ್ಣನ್ನು ಹಾಕಿ ಕುಡ್ದಿರ್ತೀನಿ. ಹಾಗೆ ಕೆಲವು ಸಾರಿ ಶುಂಠಿ ಮತ್ತು ಪುದೀನ ಸೊಪ್ಪನ್ನು ಕ್ರಷ್ ಮಾಡಿ ಸೇರಿಸ್ಕೊಂಡು ಕುದಿಸಿ ಕುಡ್ದಿರ್ತೀನಿ. ಕೆಲವೊಂದು ಸಾರಿ ಹರ್ಬಲ್ ಟೀ ಇದೆ, ಅದನ್ನು ಕೂಡ ಕುಡ್ದಿರ್ತೀನಿ. ಕೆಲವೊಂದು ಸಾರಿ ಈ ರೀತಿ ಲೆಮನ್ ಗ್ರಾಸ್ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿಕೊಂಡು ಬಿಸಿ ನೀರೊಳಗಡೆ ಸೇರಿಸಿ ಅದಕ್ಕೆ ಸ್ವಲ್ಪ ಶುಂಠಿನ ಹಾಕಿ 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನು ಕೂಡ ಕುಡಿತೀನಿ. ಎದ್ದ ತಕ್ಷಣ ಈ ರೀತಿ ಕಾಫಿ ಟೀ ಕುಡಿಯೋದಕ್ಕಿಂತ ನನಗೆ ಈ ರೀತಿ ಏನಾದ್ರೂ ಬಿಸಿ ಬಿಸಿಯಾಗಿ ತೊಗೋಬೇಕು ಅಂದರೆ ಹಾಲು, ಸಕ್ಕರೆ, ಬೆಲ್ಲ ಏನು ಹಾಕ್ತೇನೆ, ಈ ರೀತಿ ಪ್ಲೇನ್ ಆಗಿರುವಂಥ ವಾಟರ್ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿ ಕುಡಿದು ನೆನ್ನೆ ನೈಟೇ ಸ್ವಲ್ಪ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಒಣ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕಡಲೆ ಬೀಜನೂ ಕೂಡ ನೆನೆಸಿಟ್ಕೊಂಡಿದ್ದೆ. ಆ ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡು ಆ ನಂತರ ಟೊಮೆಟೊ ಬಾತ್ಗೆ ಬೇಕಾಗಿರುವಂತಹ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆನ ರುಬ್ಬಿ ಮಾಡ್ಕೋತೀನಿ. ಕೆಲವು ಸಾರಿ ಈ ಮಸಾಲ ಪೌಡರ್ಗಳು ಬರುತ್ತಲ್ವ, ಅದನ್ನೆಲ್ಲ ಹಾಕಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು. ಅದಕ್ಕೆ ಯಾವುದೇ ಥರ ಮಸಾಲೆನ ರುಬ್ಬಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಕೆಲವೊಂದು ಸಾರಿ ಈ ರೀತಿ ಮಸಾಲೆನ ರುಬ್ಬಿ ಪುಲಾವ್ ಮಾಡ್ಕೋತೀನಿ, ಅಂದರೆ ಟೊಮೆಟೊ ಬಾತ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ನಿಮಗೆ ಒಂದೇ ಥರ ಏನಾದರೂ ಮಾಡಿ ಬೋರ್ ಆಗಿದ್ದರೆ ಒಂದೊಂದು ಸಾರಿ ಒಂದೊಂದು ಥರ ಟೊಮೆಟೊ ಬಾತ್ ಮಾಡ್ಕೋತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ 2 ರಿಂದ 3 ಥರ ಟೊಮೆಟೊ ಬಾತ್ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸಾರಿ ಮಾಡಿದಾಗ್ಲೂ ಒಂದೊಂದು ಥರ ಮಾಡ್ಕೋತೀನಿ. ಹಾಗೆ ಇಲ್ಲಿ ಟೊಮೆಟೊ ಬಾತ್ಗೆ ಬೇಕಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರುಬ್ಬೋದಕ್ಕೂ ಕೂಡ ಸೇರಿಸ್ಕೋತೀನಿ. ಹಾಗೆ ಟೊಮೆಟೊನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರುಬ್ಬೋದಕ್ಕೆ ಹಾಕಿ ಒಗ್ಗರಣೆಗೂ ಕೂಡ ಸ್ವಲ್ಪ ಸೇರಿಸ್ಕೋತೀನಿ. ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕಾಗಿತ್ತಲ್ವ, ಅದನ್ನು ಕೂಡ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಬೇಕಾಗುತ್ತೆ ಒಗ್ಗರಣೆಗೆ. ಹಾಗೆ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಕೂಡ ಬೇಕಾಗುತ್ತೆ. ಅದನ್ನೆಲ್ಲ ಒಮ್ಮೆಲೆ ಎತ್ತಿಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೋದು ಅಂತ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತೆಂಗಿನಕಾಯಿನ ಈ ರೀತಿ ಸ್ಲೈಸಸ್ ಆಗಿ ಮಾಡಿಕೊಂಡು ಆ ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಈರುಳ್ಳಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದರಲ್ಲಿ ಸ್ವಲ್ಪ ಭಾಗದಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಂದು ಅರ್ಧದಲ್ಲಿ ಮುಕ್ಕಾಲು ಭಾಗದಷ್ಟು ಮಾತ್ರ ಇದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಸ್ಲೈಸಸ್ ಮಾಡಿ ಇಟ್ಕೊಂಡಿರುವಂಥದ್ದು, ಹಾಗೆ ಸ್ವಲ್ಪ ಟೊಮೆಟೊ ಅಂದರೆ 1 ಹುಳಿ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೇ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಕೂಡ ಹಾಕಿ ಹಾಗೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿಯಲ್ಲಿ ಖಾರ ಕಡಿಮೆ ಇರುತ್ತೆ, ಕಲರ್ ಜಾಸ್ತಿ ಇರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇದರಲ್ಲೇ ಸ್ವಲ್ಪ ಖಾರ ಇರುತ್ತೆ, ಅದೇ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆನ ಹಾಕಿ ಇದನ್ನು ಕಾಯಿಸ್ಕೋಬೇಕು. ತುಪ್ಪನ ಹಾಕ್ಕೋಬೇಕು. ನಾರ್ಮಲಾಗಿ ಈ ಎಣ್ಣೆ ಜೊತೆನೇ ತುಪ್ಪನ ಹಾಕ್ಕೋತೀನಿ, ಆದರೆ ತುಪ್ಪದ ಪಾತ್ರೆನ ತೊಳ್ಕೊಬೇಕಾಗಿತ್ತು. ಕೊನೆಯಲ್ಲಿ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸೇರಿಸ್ಕೋತೀನಿ. ಹಾಗಾಗಿ ಈ ಹಂತದಲ್ಲಿ ತುಪ್ಪನ ಹಾಕ್ಕೊಂಡಿಲ್ಲ. ನಂತರ ಇದಕ್ಕೆ ಪುಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಫ್ಲವರ್ ಹಾಗೆ ಸ್ವಲ್ಪ ಸೋಂಪನ್ನು ಹಾಕಿ ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ, ಅಂದರೆ ಅದನ್ನು ಸ್ಲಿಟ್ ಮಾಡ್ಕೊಂಡಿಲ್ಲ, ಹಾಗೆಯೇ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಇವಾಗ ಈ ಹಂತದಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದರೊಳಗಡೆ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಹೀಗೇ ಹಸಿ ವಾಸನೆ ಹೋಗೋ ತನಕ ಇದೇ ರೀತಿ ಕುದಿಸ್ಕೊತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಇರುತ್ತೆ, ಹಾಗೆ ಈರುಳ್ಳಿ ಟೊಮ್ಯಾಟೊದು ಕೂಡ ಹಸಿ ವಾಸನೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ, ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಹಾಕ್ಕೊಂಡಿದ್ದೀನಿ.
ಹಸಿ ಬಟಾಣಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಒಣ ಬಟಾಣಿನ ನೆನೆಸಿಟ್ಟು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯದಲ್ಲಿ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ನಷ್ಟು ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಇದು ಸ್ವಲ್ಪ ಬಿಸಿಯಾಗಿರುತ್ತೆ. ಈ ತುಪ್ಪದ ಡಬ್ಬನ ತೊಳ್ಕೊಬೇಕಾಗಿತ್ತು. ಇದನ್ನೆಲ್ಲ ವೇಸ್ಟ್ ಮಾಡೋದಕ್ಕಿಂತ ಮತ್ತು ಎಕ್ಸ್ಟ್ರಾ ತುಪ್ಪನ ಹಾಕ್ಕೊಳ್ಳೋದಕ್ಕಿಂತ ಈ ಟೊಮೆಟೊ ಬಾತ್ಗೆ ಇದಕ್ಕೇ ಬಿಸಿಯಾಗಿರುವಂತಹ ಈ ನೀರೇನಿತ್ತು ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಆಲ್ಮೋಸ್ಟ್ 1 ಸ್ಪೂನ್ ತುಪ್ಪ ಅಂತೂ ಇದರಲ್ಲಿ ಇದ್ದೇ ಇರುತ್ತೆ. ನೋಡೋದಕ್ಕೆ ಪಾತ್ರೆಗೆಲ್ಲ ಅಂಟ್ಕೊಂಡಿರುತ್ತಲ್ವ, ಸೊ ಹಾಗಾಗಿ ನಮಗೆ ಗೊತ್ತಾಗಿರೋದಿಲ್ಲ. ಅದನ್ನು ತೊಳೆಯೋದಕ್ಕೆ ಹಾಕೋದಕ್ಕಿಂತ ಮುಂಚೆ ಈ ರೀತಿ ಬಿಸಿ ಬಿಸಿಯಾಗಿ ಏನಾದರೂ ಹಾಕಿ ಅಡುಗೆ ಒಳಗಡೆ ಸೇರಿಸ್ಕೋತೀನಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ ನಂತರ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಪುಲಾವ್ ರೆಡಿಯಾಗಿರುತ್ತೆ. ಅಂದರೆ ಟೊಮೆಟೊ ಬಾತ್ ರೆಡಿಯಾಗಿರುತ್ತೆ. ಹಾಗೆ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡೆ. ಹಾಗೆ ಈ ಟೊಮೆಟೊ ಬಾತ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಟೊಮೆಟೊ ಬಾತ್ ಕೂಡ ಕೂಗಿ ಕೂಲ್ ಕೂಡ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ರುಬ್ಬುವಾಗ ಚಕ್ಕೆ, ಲವಂಗ, ಏಲಕ್ಕಿನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ಫುಲ್ಲಾಗಿ ಈ ಟೊಮೆಟೊ ಬಾತ್ ಬಂದಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಸೇರಿಸ್ಕೋಬೋದು. ಒಗ್ಗರಣೆ ಟೈಮಲ್ಲಿ ಅಂದರೆ ನಾವು ಮಸಾಲೆನ ರುಬ್ಬಿ ಸೇರಿಸ್ಕೊಂಡಿರ್ತೀವಲ್ವ, ಆ ಹಂತದಲ್ಲಿ ಕೂಡ ಹಾಕ್ಕೋಬೋದು. ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ತೆಂಗಿನಕಾಯಿ ಚಟ್ನಿಗಿಂತ ಕಡಲೆ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ಚಟ್ನಿನ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಅತ್ತೆ ಮತ್ತು ಹಸ್ಬೆಂಡ್ಗೆಲ್ಲ ಹಾಕ್ಕೊಟ್ಟು ಅದಾದ ನಂತರ ನಾನೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಪೂಜೆ ಮುಗಿಸ್ಕೊಂಡು ಆನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಾಗಿಲನ್ನೆಲ್ಲ ಅಮ್ಮ ತೊಳ್ಕೊಟ್ಟಿದ್ರು, ಅಂದರೆ ನಮ್ಮ ಅತ್ತೆ ತೊಳೆದುಕೊಟ್ಟಿದ್ರು. ಇವಾಗ ರಂಗೋಲಿನ ಹಾಕ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಆನಂತರ ರಾಮನವಮಿಗೆ ಬೇಕಾಗಿರುವಂಥ ಅಡುಗೆಗಳನ್ನ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೋತೀನಿ. ನೀರು ಮಜ್ಜಿಗೆ ಮತ್ತು ಕೋಸಂಬರಿ ಹಾಗೆ ಕರ್ಬೂಜ ಹಣ್ಣಿನಿಂದ ಪಾನಕ ಕೂಡ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಮೇನ್ ಡೋರ್ಗೆ ಹಾಕಿರುವಂಥ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿ ದೇವ್ರ ಮನೆ ಮುಂದೆ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೋತಾ ಇದ್ದೀನಿ. ಬೆಳಗ್ಗೆನೇ ಪೂಜೆನ ಮಾಡ್ಕೋತಾ ಇದ್ದೆ. ಇವತ್ತೇನೋ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡು ಲೇಟಾಗಿಯೇ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಹಣ್ಣು ಕಾಯಿ ಎಲ್ಲ ಹೊಡೆದು, ನಮ್ಮನೇಲೇನೋ ರಾಮನ ಫೋಟೋ ಇಲ್ಲ, ರಾಮನ ಹೆಸರೇಳಿ ದೀಪನ ಹಚ್ಚೋದು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇಲ್ಲಿ ಸ್ವಲ್ಪ ಕಡಲೆ ಬೀಜನ ನೆನೆಸಿಟ್ಕೊಂಡಿದ್ದೆ, ಅದರಿಂದ ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ನೆನೆಸಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿಸಿ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದಂತಹ ಹಾಲು ಅಂದರೆ ಕೋಲ್ಡ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ. ಅವಾಗವಾಗ ಮಾಡ್ಕೋಬೋದು, ಅಂದರೆ ಡೈಲಿ ಕುಡಿಬಾರ್ದು. ಕೆಲವ್ರಿಗೆ ಕಡಲೆ ಬೀಜದ ಅಲರ್ಜಿ ಇರುತ್ತೆ. ಹಾಗೆ ಕಡಲೆ ಬೀಜನ ಜಾಸ್ತಿ ತಿಂದರೆ ಪಿತ್ತ ಕೂಡ ಆಗುತ್ತೆ. ಒಂದು ವಾರಕ್ಕೆ 1-2 ಸರಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೀವೇನಾದ್ರೂ ದಪ್ಪ ಆಗಬೇಕು ಅಂತ ಇದ್ದರೆ ಬೇಕಿದ್ರೆ ಇದಕ್ಕೆ ನೀವು ಪಚ್ಚಬಾಳೆ ಹಣ್ಣನ್ನು ಹಾಕಿ ಅದ್ರ ಜೊತೆಗೇ ಗ್ರೈಂಡ್ ಮಾಡ್ಕೊಳ್ಳೋದು. ಅದನ್ನು ನೀವು ಬೆಳಗಿನ ತಿಂಡಿಗೂ ಕೂಡ ತೊಗೋಬೋದು. ಇಲ್ಲ ನಾರ್ಮಲಾಗಿ ನೀವು ಡೈಲಿ ಏನು ತಿಂಡಿ ತಿಂತೀರಾ ಅದನ್ನು ತಿಂದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕೂಡ ತೊಗೋಬೋದು. ಇಲ್ಲ ತಿಂಡಿಗಿಂತ ಮುಂಚೆ ಕೂಡ ತೊಗೋಬೋದು. ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಆ ಥರ ಏನೂ ಇರೋದಿಲ್ಲ. ತುಂಬಾ ಹೆವಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಹಾಗೆಯೇ ರಾಮನವಮಿಗೆ ಸ್ವಲ್ಪ ಹೆಸರು ಬೇಳೆ ಅಂದರೆ ಕೋಸಂಬರಿ ಮಾಡ್ಕೋಬೇಕಾಗಿತ್ತಲ್ವ, ಅದನ್ನು ಕೂಡ ತೊಳೆದು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಾನಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನೀರು ಮತ್ತು ಬೆಲ್ಲನ ಹಾಕಿ ನೆನೆಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ನೆಂದಾದಮೇಲೆ ಅದನ್ನು ಚೆನ್ನಾಗಿ ಕರಗಿಸಿ ಶೋಧಿಸ್ಕೊಳ್ಳೋದು. ಹಾಗೆ ಇಲ್ಲಿ ಪಾನಕ ಮಾಡ್ಕೊಳ್ಳೋದಕ್ಕೆ ಕರ್ಬೂಜ ಹಣ್ಣನ್ನು ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದು ಇದನ್ನು ನೀಟಾಗಿ ಈ ಪಲ್ಪ್ನೆಲ್ಲ ತೆಗೆದು ಗ್ರೈಂಡ್ ಮಾಡ್ಕೋತೀನಿ. ಮೊದಲೆಲ್ಲ ನಮ್ಮ ಅಜ್ಜಿ ಅಂದಿರು ಈ ಥರ ಎಲ್ಲ ಮಿಕ್ಸಿನಲ್ಲಿ ಮಾಡ್ಕೋತಾ ಇರಲಿಲ್ಲ. ಕೈಯಲ್ಲೇ ಹುಣಸೆ ಹಣ್ಣನ್ನು ಕಿವುಚ್ತಾರಲ್ವ, ಅದೇ ರೀತಿ ಕಿವುಚಿ ರಸನ ತೆಗಿತಿದ್ರು. ಇವಾಗ ನಮಗೆಲ್ಲ ಮಿಕ್ಸಿ ಇರೋದ್ರಿಂದ ಆರಾಮಾಗಿ ಮಿಕ್ಸಿನಲ್ಲಿ ಹಾಕಿ ಮಾಡ್ಕೋತೀವಿ. ಆದರೆ ಆ ರೀತಿ ಅಜ್ಜಿ ಅಂದರು ಮಾಡ್ತಿದ್ರಲ್ವ ಪಾನಕ, ಅದೇ ಟೇಸ್ಟ್ ಬೇರೆ ಇರುತ್ತೆ. ನಾವು ಮಿಕ್ಸಿನಲ್ಲಿ ಮಾಡೋದು ಅದ್ರ ಟೇಸ್ಟೇ ಬೇರೆಯೇ ಇರುತ್ತೆ. ಇವಾಗ ಅದನ್ನು ಸ್ವಲ್ಪನೂ ಕೂಡ ನೀರನ್ನು ಹಾಕ್ತೇನೆ ಹಾಗೆಯೇ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಪಾನಕಕ್ಕೆ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು ಹುಳಿಗೋಸ್ಕರ. ಇಲ್ಲ ಅಂತಂದರೆ ಈ ರೀತಿ ಹುಣಸೆ ಹಣ್ಣನ್ನು ಕೂಡ ಕಲಸಿ ಸೇರಿಸ್ಕೋಬೋದು.
ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಕಲಸಿ ಅದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಕರ್ಬೂಜ ಹಣ್ಣನ್ನು ಹಾಕಿ ಅದಾದ ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಕ ರೆಡಿ ಇರುತ್ತೆ. ನಿಮಗೆ ಸ್ವಲ್ಪ ಸ್ಪೈಸಿ ಟಚ್ ಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಒಣಶುಂಠಿನ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ಹಾಗೆಯೇ ಕಾಳು ಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೋದು. ಆವಾಗ ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ, ಆ ಥರ ಕೂಡ ಮಾಡ್ಕೋಬೋದು. ನಾನಿವತ್ತು ಪ್ಲೇನ್ ಆಗೇ ಮಾಡಿಟ್ಕೊಂಡಿದ್ದೀನಿ. ಪಾನಕನೆಲ್ಲ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಹೆಸರುಬೇಳೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಸರುಬೇಳೆ ನೆನೆಬೇಕಾಗಿತ್ತು. ಆ ಟೈಮ್ನಲ್ಲಿ ರೆಡಿ ಆಗಿಬಿಡೋಣ, ಟೈಮ್ ಇತ್ತು ಅಂದರೆ ರಾಮನ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾ ಇದೆ. ಇವಾಗ ನಾನು ಏನು ಹಾಕ್ಕೊಂಡಿದ್ದೀನಿ ಡ್ರೆಸ್, ಇದು ಸಲ್ವಾರ್ ಸೂಟ್ ಏನಿದೆ ಇದನ್ನು ನಾನೇ ಡಿಸೈನ್ ಮಾಡ್ಕೊಂಡಿದ್ದು. ಇದು ಆರ್ಗೆನ್ಸಾ ಮೆಟೀರಿಯಲ್, ಇದು ತುಂಬಾ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಶೈನಿಂಗ್ ಆಗಿರುವಂತಹ ಮೆಟೀರಿಯಲ್ ಇದು. ಅಂದರೆ ತುಂಬ ಶೈನಿಂಗ್ ಇರೋದಿಲ್ಲ, ಲೈಟಾಗಿ ಶೈನ್ ಕೊಡ್ತಾ ಇರತ್ತೆ. ಅದಕ್ಕೆ ಸೇಮ್ ಕಲರಲ್ಲೇ ಲೈನಿಂಗ್ ಪೀಸ್ನ ಹಾಕಿ ಡಿಸೈನ್ ಮಾಡಿಟ್ಕೊಂಡಿದ್ದೀನಿ. ನನಗೆ ಶಾರ್ಟ್ ಕುರ್ತಾಗಿಂತ ಈ ರೀತಿ ಲಾಂಗ್ ಆಗಿರುವಂಥ ಕುರ್ತಿಗಳು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದೇ ರೀತಿ ಈ ಟಾಪ್ನ ಡಿಸೈನ್ ಮಾಡಿಟ್ಕೊಂಡಿದ್ದೀನಿ. ಒಂದು ಈ ಥರ ಇರುತ್ತೆ ನನ್ನ ಡ್ರೆಸ್ಗಳು. ಇಲ್ಲಾಂದರೆ ಯೂಶ್ವಲಿ ಒಂದು ಸೀರೆನಲ್ಲಿ ಪೂರ್ತಿ ಅಂಬ್ರೆಲಾ ಥರ ಸ್ಟಿಚ್ ಮಾಡ್ಕೊಂಡಿರ್ತೀನಲ್ವ, ಸೊ ಆ ಥರ ಕೂಡ ಇರುತ್ತೆ. ನನಗೆ ಶಾರ್ಟ್ ಸ್ಲೀವ್ಗಿಂತ ಈ ಎಲ್ಬೋ ಸ್ಲೀವ್ಸ್ ಆಗಿರ್ಬೋದು, ಹಾಗೆಯೇ ಫುಲ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಅದೇ ಥರನೇ ಡಿಸೈನ್ ಮಾಡಿಟ್ಕೊಂಡಿರ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ಕುರ್ತಾನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋ ತೋರಿಸಿ ಅಂತೆಲ್ಲ ಕೇಳ್ತಾ ಇದ್ರಿ. ಮುಂಬರುವ ವೀಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಆಲ್ಮೋಸ್ಟ್ ಸ್ಟಿಚಿಂಗ್ ವೀಡಿಯೋಸ್ಗಳನ್ನೇ ಈಸಿಯಾಗಿ ಯಾವ ರೀತಿ ಕುರ್ತಾಗಳನ್ನ ಡಿಸೈನ್ ಮಾಡ್ಕೊಳ್ಳೋದು, ಹಾಗೆ ಬ್ಲೌಸ್ಗಳನ್ನ ಯಾವ ರೀತಿ ಈಸಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಕೋಸಂಬರಿನ ಮಾಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಮಾವಿನಕಾಯಿ ಕೋಸಂಬರಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಮೊದಲು ಬೇಯೋದಕ್ಕೆ ಇಟ್ಕೊಂಡು ಅದಾದ ನಂತರ ಮಾವಿನಕಾಯಿನೂ ಕೂಡ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬೇಕಾಗಿರುವಂಥ ಸೌತೆಕಾಯಿ, ಹಾಗೆ ಕ್ಯಾರೆಟ್ ಆಗಿರ್ಬೋದು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಬೇಕಾಗಿರುವಂಥ ಕರಿಬೇವಿನ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಕೋಸಂಬರಿ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಸೌತೆಕಾಯಿನ ಸಿಪ್ಪೆ ತೆಗೆದು ಎತ್ತಿಟ್ಕೋತಾ ಇದ್ದೀನಿ. ಕೆಲವರು ಸೌತೆಕಾಯಿನ ತುರಿದು ಕೂಡ ಸೇರಿಸ್ಕೋತಾರೆ, ಆದರೆ ನಾನಿವತ್ತು ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ನಮಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಇಷ್ಟ ಆಗುತ್ತೆ, ಸೊ ಹಾಗಾಗಿ. ಹಾಗೆ ಮಾವಿನಕಾಯಿನೂ ಕೂಡ ತುರ್ಕೋತೀನಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಂಬೆಹಣ್ಣನ್ನು ಹಾಕ್ಕೊಳ್ಳೋ ಬದಲು ಈ ಮಾವಿನಕಾಯಿ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಇರುತ್ತೆ. ಸೀಸನ್ ಆಗಿರೋದ್ರಿಂದ ಆರಾಮಾಗಿ ನಮಗೆ ಸಿಗುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನು ಆ ಟೈಮಲ್ಲಿ ತಿನ್ಕೊಂಡ್ಬಿಡಬೇಕು. ನೆಕ್ಸ್ಟ್ ಟೈಮ್ ನಾವು ತಿನ್ನಬೇಕು ಅಂದಾಗಲೂ ಕೂಡ ಸಿಗೋದಿಲ್ಲ ಈಸಿಯಾಗಿ. ಸೊ ಅದಕ್ಕೋಸ್ಕರ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಕೋಸಂಬರಿನೇ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಹೆಸರುಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿ, ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹಾಗೆ ಕ್ಯಾರೆಟ್ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಸ್ವೀಟ್ ಕಾರ್ನ್ ಏನಿದೆ ಅದನ್ನು ಕೊನೆಯಲ್ಲಿ ಸೇರಿಸ್ಕೊತೀನಿ. ಅಂದರೆ ನೈವೇದ್ಯಕ್ಕೆ ಎತ್ತಿಟ್ಕೊಂಡು ಅದಾದ ನಂತರ ನಾವು ತಿನ್ನೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಕೋಸಂಬರಿಗೆ ಸ್ವಲ್ಪ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನ್ಗಿಂತ ಕಡಿಮೆ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಚಿಟಿಕೆಯಷ್ಟು ಹಿಂಗು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ಒಗ್ಗರಣೆನ ಇದರೊಳಗಡೆ ಸೇರಿಸ್ಕೊಂಡು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗಿರುತ್ತೆ. ನಿಮಗೆ ಖಾರ ಬೇಕು ಅಂತ ಅಂದರೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಇಲ್ಲ ಅಂತಂದರೆ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ನಾನು ಇದಕ್ಕೆ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರಿಗೆ ಸ್ವಲ್ಪ ನೈವೇದ್ಯಕ್ಕೆ ಎತ್ತಿಟ್ಕೊಂಡು ಇನ್ನೇನು ಮಿಕ್ಕೊಂಡಿರುತ್ತೆ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಈ ಕೋಸಂಬರಿ ಅಂತೂ. ಸ್ವೀಟ್ ಕಾರ್ನ್ನ ಬೇಯಿಸ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರ್ತೀನಿ. ಸ್ವಲ್ಪ ಸೌತೆಕಾಯಿನ ಈ ಕೋಸಂಬರಿಗೆ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿತ್ತು, ಅದನ್ನು ಊಟದ ಜೊತೆ ತಿನ್ನೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀರು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಟಾಣಿಗೆ ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕುಟಾಣಿಗೆ ಹಾಕಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಯಾವುದೇ ಪದಾರ್ಥಗಳಾಗಿರ್ಬೋದು ಒಬ್ಬೊಬ್ಬರು ಮಾಡೋದು ಒಂದೊಂದು ಥರ ಇರುತ್ತೆ. ನೀರು ಮಜ್ಜಿಗೆಗೆ ಕೆಲವರು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಹಾಗೆಯೇ ಕೋಸಂಬರಿಗಾದರೂ ಆಗಿರ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ. ನಮಗೆ ಹೇಗೆ ಅನುಕೂಲ ಆ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಪಾತ್ರೆಗೆ ಸ್ವಲ್ಪ ಮೊಸರನ್ನ ಹಾಕಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಮಸಾಲನ ಹಾಕಿ ಚೆನ್ನಾಗಿ ಮಜ್ಜಿಗೆನ ಕಟ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ನೀರು ಮಜ್ಜಿಗೆ ರೆಡಿಯಾಗಿರುತ್ತೆ. ನಮ್ಮನೆಯಲ್ಲಿ 3 ಜನ ಇರೋದ್ರಿಂದ 3 ಜನಕ್ಕೆ ಇದು ಸ್ವಲ್ಪ ಜಾಸ್ತಿನೇ. ಯಾರಾದರೂ ಗೆಸ್ಟ್ ಬಂದರೆ ಖಾಲಿ ಆಗಬಾರ್ದು ಅಂತ
ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ. ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ನಮ್ಮ ಅತ್ತೆಗೆ ತುಂಬ ಇಷ್ಟ. ಅವರೇನು ತಿಂದು ಖಾಲಿ ಮಾಡಿಬಿಡ್ತಾರೆ. ಪಾನಕನೂ ಕೂಡ ಇಷ್ಟ ಆಗುತ್ತೆ. ಇನ್ನು ಮಜ್ಜಿಗೆ ಏನು ಕೇಳಬೇಕಾ, ಎವ್ರಿ ಟೈಮ್ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ, ಅದು ಕೂಡ ಖಾಲಿ ಆಗಿಬಿಡುತ್ತೆ. ಈ ಟೈಮಲ್ಲಂತೂ ಎಷ್ಟೇ ಪಾನಕಗಳಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಮಜ್ಜಿಗೆಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಬೇಕು ಅಂದಾಗೆಲ್ಲ ಎತ್ಕೊಂಡು ಕುಡಿಬೋದು. ಸೊ ಹಾಗಾಗಿ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ. ದೇವ್ರಿಗೆಲ್ಲ ನೈವೇದ್ಯಕ್ಕಿಟ್ಟು ಇಲ್ಲಿ ನಾವು ಕೂಡ ತಿನ್ನೋದಕ್ಕೆ ಮತ್ತು ಕುಡಿಯೋದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.